ಏನೋ ಗಣಿನಾಡು ಬಳ್ಳಾರಿ ಜನಾರ್ದನ್ ರೆಡ್ಡಿ ಮನೆ ಬಳಿ ಬ್ಯಾನರ್ ಪಾಲಿಟಿಕ್ಸ್ ಈಗ ಮತ್ತೊಂದು ಹಂತಕ್ಕೆ ಹೋಗಿ ನಿಂತಿದೆ. ಬಿಜೆಪಿ ನಾಯಕರ ಭೇಟಿ ಬೆನ್ನಲ್ಲೇ ಕಾಂಗ್ರೆಸ್ ನಾಯಕರು ಕೂಡ ದೌಡಾಯಿಸಿದ್ದಾರೆ. ಇದು ರಾಜಕೀಯ ಬೇಳೆ ಬೇಯಿಸಿಕೊಳ್ಳೋದು. ಬಿಜೆಪಿ ನಾಯಕರ ಭೇಟಿ ಬೆನ್ನಲ್ಲೇ ಈಗ ಕಾಂಗ್ರೆಸ್ ನಾಯಕರು ದೌಡಾಯಿಸಿದ್ದಾರೆ. ಇವತ್ತು ಸ್ಥಳಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಭೇಟಿಯನ್ನು ಕೊಡ್ತಾರೆ. ಮಧ್ಯಾಹ್ನ 12 ಗಂಟೆಗೆ ಬಳ್ಳಾರಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಆಗಮಿಸ್ತಾ ಇದ್ದಾರೆ. ಡಿಕೆ ಶಿವಕುಮಾರ್, ಸತೀಶ್ ಜಾರಕಿಹೊಳಿ ಜೊತೆಗೆ ಬಳ್ಳಾರಿ ಜಿಲ್ಲಾ ಉಸ್ತುವಾರಿ ಸಚಿವರು ಆಗಿರುವಂಥ ಜಮೀರ್ ಅಹಮದ್ ಹೋಗ್ತಾ ಇದ್ದಾರೆ. ಮೃತಪಟ್ಟ ಕಾರ್ಯಕರ್ತರ ಮನೆಗೂ ಕೂಡ ಭೇಟಿ ಕೊಡ್ತಾರೆ. ಮಧ್ಯಾಹ್ನ 1 ಗಂಟೆಗೆ ಅಧಿಕಾರಿಗಳ ಜೊತೆ ಡಿಸಿಎಂ ಮೀಟಿಂಗನ್ನು ಮಾಡ್ತಾರೆ. ಸಭೆ ಬಳಿಕ ಸುದ್ದಿಗೋಷ್ಠಿಯನ್ನು ಡಿಸಿಎಂ ಡಿಕೆ ಶಿವಕುಮಾರ್ ನಡೆಸ್ತಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ನಡುವೆ ನಾಳೆ ರೆಡ್ಡಿ ಮನೆಗೆ ಬೊಮ್ಮಾಯಿ ಜೋಶಿ ಕೂಡ ಭೇಟಿಯನ್ನು ಕೊಡ್ತಾ ಇದ್ದಾರೆ. ಬಳ್ಳಾರಿ ಜನಾರ್ದನ್ ರೆಡ್ಡಿ ಮನೆ ಬಳಿ ಬ್ಯಾನರ್ ಪಾಲಿಟಿಕ್ಸ್ ಅದು ಯಾವ ಹಂತಕ್ಕೆ ಹೋಯಿತು ಅಂದರೆ, ಒಬ್ಬ ಅಮಾಯಕ ಕಾರ್ಯಕರ್ತನ ಬಲಿಯಾಯಿತು. ಕೈ ಕಾರ್ಯಕರ್ತನ ಬಲಿಯಾಯಿತು. ರಾಜಶೇಖರ್ ಪಾಪ ಅವನಿಗೆ 26-27 ವರ್ಷದವನು, ಮನೆಗೆ ಆಧಾರ ಸ್ತಂಭ ಆಗಿದ್ದ. ಒಂದು ಕಡೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ತಾ ಇದೆ, ಇನ್ನೊಂದು ಕಡೆ ಆ ಸತ್ತವನ ಹೆಸರಲ್ಲೂ ಒಂದು ಕಡೆ ರಾಜಕೀಯ ನಡೀತಾ ಇದೆ. ಅವನಿಗೆ ನ್ಯಾಯ ಒದಗಿಸ್ಕೊಡುವಂಥ ನಿಟ್ಟಿನಲ್ಲಿ ಈ ಕೇಸು ನಿಜಕ್ಕೂ ಸಾಕ್ತಾ ಇದೆಯಾ ಅನ್ನೋದೇ ಈಗ ಅನುಮಾನ ವ್ಯಕ್ತವಾಗ್ತಾ ಇದೆ. ಒಂದು ಕಡೆ ಈಗ ಗಣಿನಾಡು ಅಂದರೆ ಅಲ್ಲಿ ರೆಡ್ಡಿಗಳ ಕಾಳಗಕ್ಕೆ ನಂಬರ್ 1 ಪ್ಲೇಸ್. ಭರತ್ ರೆಡ್ಡಿ ವರ್ಸಸ್ ಗಾಲಿ ಜನಾರ್ದನ್ ರೆಡ್ಡಿ ನಡುವೆ ನಡೆದಿರುವಂತಹ ಇದೊಂಥರ ಗೋಲಿ ಕದನ. ಇದು ಗುಂಡೇಟಿಗೆ ಬಲಿಯಾದ ಆಲ್ರೆಡಿ 9 ಜನ ಗನ್ಮ್ಯಾನ್ಗಳನ್ನು ವಶಪಡಿಸ್ಕೊಂಡಿದ್ದಾರೆ. ಗನ್ಮ್ಯಾನ್ಗಳ ಕೈಯಲ್ಲಿದ್ದಂಥ ಗನ್ಗಳನ್ನು ವಶಪಡಿಸ್ಕೊಂಡಿದ್ದಾರೆ. ತನಿಖೆ ಒಂದು ಕಡೆ ತೀವ್ರಗತಿಯಲ್ಲಿ ನಡೀತಾ ಇದೆ. ನಿನ್ನೆ ಆಲ್ರೆಡಿ 26 ಜನ ಆರೋಪಿಗಳನ್ನು, BJP ಕಾಂಗ್ರೆಸ್ ಸೇರಿದಂತೆ 26 ಜನ ಆರೋಪಿಗಳನ್ನು ಬೆಂಗಳೂರಿನ ಜನಪ್ರತಿನಿಧಿಗಳ ಕೋರ್ಟ್ಗೂ ಕೂಡ ಪೊಲೀಸ್ನವರು ಹಾಜರುಪಡಿಸಿದರು. ಮತ್ತು ಒಂದು ಕಡೆ ತನಿಖೆ ಒಂದು ಕಡೆ ನಡೀತಾ ಇದೆ, ಇನ್ನೊಂದು ಕಡೆ ರಾಜಕೀಯ ನಾಯಕರು ಕೂಡ ಭೇಟಿಯನ್ನು ಕೊಡ್ತಾ ಇದ್ದಾರೆ. BJP ಕಾಂಗ್ರೆಸ್ ನಾಯಕರು ಇನ್ನು ಬಳ್ಳಾರಿಗೆ ದೌಡಾಯಿಸ್ತಾ ಇದ್ದಾರೆ. ಮತ್ತು ಶ್ರೀರಾಮುಲು ಮತ್ತು ಜನಾರ್ದನ್ ರೆಡ್ಡಿ ಜಂಟಿ ದಾಳಿ ಕೂಡ ಮಾಡಿದರು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ವೀರೇಶ್ ಕೊಡ್ತಾ ಹೋಗ್ತಾರೆ. ಬ್ಯಾನರ್ ಕಟ್ಟುವ ವಿಚಾರಕ್ಕೆ ಒಂದು ಕಡೆ ಒಬ್ಬ ಅಮಾಯಕನ ಜೀವ ಬಲಿಯಾಗಿದೆ. ಈಗ ನಾಯಕರುಗಳು ದೌಡಾಯಿಸ್ತಾ ಇದ್ದಾರೆ. ಇದ್ರ ಬಗ್ಗೆ ಏನೆಲ್ಲ ಹೆಚ್ಚಿನ ಡೀಟೇಲ್ಸ್ ಸಿಗ್ತಾ ಇದೆ ವೀರೇಶ್? ಸಚಿನ್, ಈ ಒಂದು ಗಣಿ ಜಿಲ್ಲೆಯಲ್ಲಿ ಏನು ಜನವರಿ 1ನೇ ತಾರೀಕು ನಡೆದಂತಹ ಒಂದು ಅಹಿತಕರ ಘಟನೆಯಿಂದಾಗಿ ಒಂದು ಕಾಂಗ್ರೆಸ್ ಕಾರ್ಯಕರ್ತನ ಸಾವಾದರೆ, ಮತ್ತೊಂದು ಕಡೆ ದಿನಕ್ಕೊಂದು ತಿರುವು ಪಡೆಯುತ್ತಾ ಹೊರಟಿದೆ. ಈ ದಿನಕ್ಕೊಂದು ತಿರುವಿನ ನಡುವೆ ಬಿಜೆಪಿ ಮತ್ತು ಕಾಂಗ್ರೆಸ್ಸಿನ ಎಲ್ಲಾ ಪಕ್ಷದ ಈ ಒಂದು ಪ್ರಮುಖ ಮುಖಂಡರು, ರಾಜ್ಯದ ಮುಖಂಡರೆಲ್ಲರೂ ಸಹ ಈ ಒಂದು ಬಳ್ಳಾರಿ ಕಡೆಗೆ ಪ್ರತಿದಿನವೂ ಬರುವಂತಹ ಕಾರ್ಯಕ್ಕೆ ಮುಂದಾಗಿದ್ದಾರೆ. ಇಂದು ಒಂದು ಕಾಂಗ್ರೆಸ್ ಪಕ್ಷದಿಂದ ಡಿಕೆ ಶಿವಕುಮಾರ್, ಸತೀಶ್ ಜಾರಕಿಹೊಳಿ ಮತ್ತು ಉಸ್ತುವಾರಿ ಸಚಿವರಾಗಿರತಕ್ಕಂತಹ ಜಮೀರ್ ಅಹಮದ್ ಅವರು ಸೇರಿದಂತೆ ಬಳ್ಳಾರಿಯಲ್ಲಿರತಕ್ಕಂಥ ಎಲ್ಲಾ ಕಾಂಗ್ರೆಸ್ ಶಾಸಕರು ಸಹ ಇವತ್ತು 1:30ಗೆ ಸುದ್ದಿಗೋಷ್ಠಿಯನ್ನು ಕರೆದಿದ್ದಾರೆ. ಅದರ ಜೊತೆಗೆ ಬಿಜೆಪಿಯಿಂದ ಪ್ರಹ್ಲಾದ್ ಜೋಶಿ ಮತ್ತು ಈ ಒಂದು ಬಸವರಾಜ ಬೊಮ್ಮಾಯಿ ಅವರು ಬಂದು ಈ ಒಂದು ಘಟನೆಯ ಬಗ್ಗೆ ಖಂಡಿಸುತ್ತಾ ಈ ಒಂದು ಜನಾರ್ದನ್ ರೆಡ್ಡಿ ಅವರಿಗೆ ಧೈರ್ಯ ತುಂಬುವಂತಹ ಕಾರ್ಯಕ್ಕಾಗಿ ಆಗಮಿಸುತ್ತಿದ್ದಾರೆ. ಇಲ್ಲಿ ವಾಸ್ತವ ಸ್ಥಿತಿಯಲ್ಲಿ ನಾವು ಗಮನಿಸ್ತಾ ಹೋದಾಗ ಇಲ್ಲಿ ಏನಾಗ್ತಿದೆ ಅಂತಂದ್ರೆ, ಈಗಾಗಲೇ ಕಾರ್ಯಕರ್ತನ್ನು ಸಾವು ಆಗಿ ಕನಿಷ್ಠ 4-5 ದಿನವಾದರೂ ಅವರ ದುಃಖದಲ್ಲಿ ಅವರ ಕುಟುಂಬಸ್ಥರಿದ್ದಾಗಿಯೂ ಇವರು ಇದನ್ನೇ ಒಂದು ಬ್ಯಾನರ್ ಪಾಲಿಟಿಕ್ಸ್ ಆಗಿ ಮಾಡಿಕೊಂಡು ಎರಡೂ ಪಕ್ಷದವರು ದಿನಕ್ಕೊಂದು ಹೇಳಿಕೆ ಕೊಡ್ತಾ ವಿರೋಧವಾಗಿ ಚರ್ಚಾಗೋಷ್ಠಿ, ಸುದ್ದಿಗೋಷ್ಠಿಗಳನ್ನು ಮಾಡುತ್ತಾ ಎಲ್ಲೋ ಒಂದು ಕಡೆ ಇದನ್ನು ಏನು ರಾಜಕೀಯ ಬಣ್ಣ ಲೇಪಿಸುವಂತಹ ಕಾರ್ಯಕ್ಕೆ ಮುಂದಾಗಿದ್ದಾರೆ. ಈಗಾಗಲೇ ಏನು ವಶಕ್ಕೆ ಪಡೆದಿರತಕ್ಕಂತಹ ಗನ್ಮೆನ್ ಅನ್ನು ವಿಚಾರಣೆಗೆ ಒಳಪಡಿಸಿದ್ದಾರೆ. ಇಲ್ಲಿವರೆಗೂ ಇನ್ನೂ FIR ಆಗಿಲ್ಲ. ಅದು ಯಾವಾಗ ಆಗುತ್ತೆ ಅದ್ರ ಬಗ್ಗೆ ಏನು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಸಹ ಸಾರ್ವಜನಿಕ ವಲಯದಲ್ಲಿ ಕೇಳಿ ಅನ್ನತಕ್ಕಂಥ ಪ್ರಶ್ನೆ ಉದ್ಭವಿಸ್ತಾ ಇದೆ. ಇಷ್ಟು ಘಟನೆಗಳ ನಡುವೆ ಇಂದು ಸಮಾಧಾನಕರವಾದಂತಹ ವಾತಾವರಣ ಇದ್ದು, ಸದ್ಯ ಎಲ್ಲ ಬಳ್ಳಾರಿಯ ಯಾವುದೇ ಮೂಲೆಯಲ್ಲೂ ಸಹ ಜನಾರ್ದನ್ ರೆಡ್ಡಿ ಮನೆ, SP ಸರ್ಕಲ್ ಮತ್ತು ಭರತ್ ರೆಡ್ಡಿ ಅವರ ಮನೆ ಎಲ್ಲಿಯೂ ಸಹ ಯಾವುದೇ ರೀತಿಯಾದಂತಹ ಗಲಭೆ ಅಥವಾ ಕ್ಷುಬ್ಧ ವಾತಾವರಣವೂ ಇಲ್ಲದೆ ಪ್ರಶಾಂತತೆಯಿಂದ ನೆಲೆಸಿದೆ ಎಂದು ಹೇಳಬಹುದು. ಸಚಿನ್, ಧನ್ಯವಾದ ವೀರೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.